ಹಾಯ್ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಸಂಡೇ ಸ್ಪೆಷಲ್ಲು ಇಡ್ಲಿ ಮಾಡಿದರು ನಮ್ಮಮ್ಮ. ಇಡ್ಲಿಗೆ ಬೆಣ್ಣೆ ಮತ್ತು ಗಟ್ಟಿ ಚಟ್ನಿ. ಸೊ ತಿಂಡಿ ತಿಂತ ಈ ಫಿಲಮ್ ನೋಡಿರ್ತೀರ ಅನಿಸುತ್ತೆ ನೀವು. ಅದಾದಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ನಮ್ಮ ಮನೆ ಟೆರೆಸ್ ನೋಡಿರಲಿಲ್ಲ, ಬಂದು 3-4 ತಿಂಗಳಾಗಿತ್ತು. ಹೋಗಿ ಟೆರೆಸ್ ನೋಡ್ತಾ ಇದ್ದೆ, ಸುತ್ತ ನೋಡ್ತಾ ಇದ್ದೆ, ಯಾರೂ ಇಲ್ಲ, ಬಿಸಿಲು ಬೇರೆ. ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸಚಿನ್ ಒಂದು ಫೋನ್ ಬಂತು. ಸಚಿನ್ ಬರ್ತೀನಿ ಅಂತ ಹೇಳೋನೆ, ಅವನೇನೋ ಗೇರ್ ತಗೊಬೇಕಂತೆ. ಅದೇ ವರ್ಕಿಂಗ್ ಮಾಡ್ತಾರಲ್ಲ ಆ ಚೇರು, ಈ ಥರದ್ದು. ಸೊ ಬಚ್ಚಿನ ಮಚ್ಚ ಇರೋ ನೋಡೋಣ ಅಂತ ಹೇಳೋನೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಮನೆ ಹತ್ರ ಬಾ ಅಂದ. ಮನೆ ಹತ್ರ ಬಂದು ವೆಯ್ಟ್ ಮಾಡ್ಬೇಕಾರೆ ನೋಡಿ 3 ಹುಡುಗರು ರೋಡಲ್ಲಿ ನಿಂತ್ಕೊಂಡು ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ರು. ನನ್ನ ಚೈಲ್ಡ್ಹುಡ್ ಗ್ಯಾಪ್ನಾಗ ಬಂತು. ಅದಾದಮೇಲೆ ಅಣ್ಣ 3/4 ಗಂಟೆ ಆದಮೇಲೆ ಬಂದ. ಆಮೇಲೆ ಅವನ್ನ ಕರ್ಕೊಂಡು ಪುನಃ ನಾನು ಅದೇ ಅಂಗಡಿಗೆ ಹೋದೆ. ಅದೇ ಅಂಗಡಿಗೆ ಹೋಗಿ ನೋಡ್ಬೇಕಾರೆ ಎಲ್ಲ ಜಾಸ್ತಿ ಹೇಳಿದ್ರು ಅಮೌಂಟು. 7,000 ಮೇಲೆ ಏನು ಹೇಳಿದ್ರು. ಅವ್ನಿಗೆ ಡಿಸೈನ್ಸು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವ್ನು ನೋಡ್ತಾ ಇದ್ದ ಒಂದೊಂದನ್ನೇ. ಆಮೇಲೆ ಅವ್ನಿಗೆ ಅಲ್ಲೂ ಇಷ್ಟ ಆಗಲಿಲ್ಲ. ಮತ್ತೆ ಇನ್ನೊಂದು ಕಡೆಗೆ ಹೋದೋ. ಇನ್ನೊಂದು ಕಡೆ ನಮ್ಮ ಆಫೀಸ್ ಹತ್ರ ಇದು, ರಾಮಚಂದ್ರ ಹತ್ರ. ಅಲ್ಲೂ ನೋಡ್ದೆ, ಅಲ್ಲೂ ಸೆಟ್ ಆಗಲಿಲ್ಲ. ಆಮೇಲೆ ಮನೆ ಹತ್ರ ಬಂದು ಮತ್ತೆ ಗಾಡಿ ಹಾಕ್ಬಿಟ್ಟು ನಡ್ಕೊಂಡು ಹೋದ. ನಮ್ಮ ಮನೆ ಹತ್ರ 5 ಸ್ಟಾರ್ ಇದೆ, ಅಣ್ಣ ತಿನ್ನಬೇಕು ಅಂದ. ಸೊ ಮನೆ ಹತ್ರ ಹೋಗಿ ಆರೋಗ್ಯಕರವಾದ 5 ಸ್ಟಾರ್ ಚಿಕನ್ ತಿನ್ಕೊಂಡು ಮನೆ ಹತ್ರ ಬಂದಾದ್ಮೇಲೆ ಅಣ್ಣಂಗೇನೋ ಅರ್ಜೆಂಟ್ ಕೆಲಸ ಅಂದ್ಬಿಟ್ಟು ಅವನು ಹೊರಟ. ಅದಾದಮೇಲೆ ನಾನು ಮನೆಗೆ ಹೊರಟೆ. ನೋಡಿ, ಇದೇ ನಮ್ಮ ಮಮ್ಮಿಗೆ ಆಕ್ಸಿಡೆಂಟ್ ಮಾಡಿದ್ದು ಗಾಡಿ. ಯಾರೋ ಬಂದು ಗುದ್ದಿದ್ದಿದೆ ಆ್ಯಕ್ಚುಲಿ. ನೋಡಿ ಎಲ್ಲ ಕಿತ್ತೋಗಿದೆ. ಅದಾದಮೇಲೆ ಮನೆಗೆ ಬರೋ ಸಲ ಅಡುಗೆ ರೆಡಿಯಾಗಿತ್ತು. ವಾರಕ್ಕೊಂದ್ಸಲಿ ಮಟನ್ ಇರಬೇಕು, ಇಲ್ಲ ದೇಹಕ್ಕೆ ಆತ್ಮಕ್ಕೆ ತೃಪ್ತಿ ಆಗಲ್ಲ. ಅದಾದಮೇಲೆ ನಮ್ಮಮ್ಮ ಧೂಳು ಹೊಡಿ ಅಂದರು. ಫ್ಯಾನು ಓನರ್ದು, ನಮ್ದಲ್ಲ. ಅವರೇ ಬಂದು ಕ್ಲೀನ್ ಮಾಡಬೇಕು. ಓನರ್ನ ನೀನೇ ಹೋಗಿ ಕರ್ಬಿಟ್ಟು ಮಾತಾಡೋದು, ಕ್ಲೀನ್ ಮಾಡ್ಕೊಂಡು ಬನ್ನಿ ಅಂತ. ಅವ್ರ ಫ್ಯಾನು ಅವ್ರು ಕ್ಲೀನ್ ಮಾಡಬೇಕು, ನಾವೇ ಯಾಕೆ ಮಾಡಬೇಕು? ಅವರೇನು ಮನೆ ಕೊಟ್ಟಿರೋದು, ಕ್ಲೀನ್ ಮಾಡ್ಕೊಳ್ರಿ ನೀವು ಇರೋ ದಿನ ಅಂತ. ಸೊ ಧೂಳು ಹೊಡೆಯೋಷ್ಟರಲ್ಲಿ 4 ಗಂಟೆ ಆಗಿತ್ತು. ಅವಾಗ ಒಂದು ಗ್ರೀನ್ ಟೀ ಹಾಕ್ಕೊಂಡು ನಮ್ಮಮ್ಮಂಗೂ ಕಾಫಿ ಮಾಡಿಕೊಟ್ಟೆ. ಅದಾದಮೇಲೆ ಮತ್ತೆ ಟೆರೆಸ್ಗೆ ಹೋದೆ. ಈ ಮೆಟ್ಲು ನೋಡಿ ಟೆರೆಸ್ಗೆ ಹೋಗೋದು ಒಳ್ಳೆ ಹತ್ಬೇಕಾದ್ರೆ ಎಲ್ಲ ನಡುಗ್ತಾಯಿತ್ತು, ಯಾಕೆಂತ ಗೊತ್ತಿಲ್ಲ. ಅದಾದಮೇಲೆ ಮಧ್ಯಾಹ್ನ ಸಾಂಬಾರ್ಗೇನೆ ಇಡ್ಲಿ ಮಾಡಿಬಿಡ್ರಿ ಅಂದೆ. ನಮ್ಮಮ್ಮ ಇಡ್ಲಿ ಮಾಡಿಕೊಟ್ರು. ಅದನ್ನು ಚೆನ್ನಾಗಿ ತಿಂದು ದಬಾಕೊಂಡೆ.